ಗೆಳೆಯರೆ, ಈ ಬಾವಿಗೆ 200 ವರ್ಷಗಳಿಂದ ಯಾರು ಕೂಡ ಇಳಿದಿಲ್ಲ. ಇಲ್ಲಿಗೆ ಇಳಿದವರು ಜೀವಂತವಾಗಿ ಹೊರಗೆ ಬಂದಿಲ್ಲ ಅಂತ ಏನಿಲ್ಲ. ಇಳಿಯಲು ಯಾರಿಗೂ ಧೈರ್ಯನೇ ಬಂದಿಲ್ಲ. ಪ್ರಪಂಚದಲ್ಲಿರುವ ಯಾವುದೇ ಬಾವಿಯ ಉದಾಹರಣೆ ತಗೊಂಡ್ರೆ ಬಾವಿಯ ಸ್ಟಾರ್ಟಿಂಗ್ ಪಾಯಿಂಟ್, ಬಾವಿಯ ಎಂಡ್ ಪಾಯಿಂಟ್ ಅಂತ ಇದ್ದೇ ಇರುತ್ತೆ. ಆದ್ರೆ ಈ ರಾಜಸ್ಥಾನದ ಒಂದು ಹಳ್ಳಿಯಲ್ಲಿರುವ ಈ ಒಂದು ಬಾವಿಗೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಆದ್ರೆ ಎಂಡ್ ಪಾಯಿಂಟ್ ಇಲ್ಲವೇ ಇಲ್ಲ. ಈ ಬಾವಿ ಎಷ್ಟು ಆಳವಾಗಿ ಇದೆ ಅಂತ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗದಷ್ಟು ಆಳ ಈ ಬಾವಿ ಇದೆ. ಈ ಬಾವಿ ಒಳಗಡೆ ಸಾಕಷ್ಟು ಚಿನ್ನದ ಚೇಂಬರ್ಸ್ ಗಳು ಇದೆ ಮತ್ತು ಸಾಕಷ್ಟು ಸುರಂಗ ಮಾರ್ಗಗಳು ಕೂಡ ಇದೆ ಅಂತ ವದಂತಿಗಳು ಇದೆ. ಗೆಳೆಯರೆ, ಕೇವಲ ಇಷ್ಟೆಲ್ಲ ಇನ್ನೊಂದು ಬೆಚ್ಚಿ ಬೀಳಿಸುವ ಒಂದು ವಿಚಾರ ಏನಪ್ಪಾ ಅಂತಂದ್ರೆ 1825ನೇ ಇಸ್ವಿಯಲ್ಲಿ ಈ ಬಾವಿ ಇರುವ ಹಳ್ಳಿಯಲ್ಲಿ ನೆಲೆಸಿದ್ದು ಸುಮಾರು 1800ರಿಂದ 2000 ಬ್ರಾಹ್ಮಣರು. ಕೇವಲ ಒಂದೇ ಒಂದು ರಾತ್ರಿ 8 ಗಂಟೆ ಅವಧಿಯಲ್ಲಿ ಸಂಪೂರ್ಣವಾಗಿ 2000 ಬ್ರಾಹ್ಮಣರು ಕಣ್ಮರೆ ಆಗ್ತಾರೆ. ಬಾವಿಗೂ ಕಣ್ಮರೆಯಾದ ಹಳ್ಳಿಯ ನಿವಾಸಿಗಳಿಗೂ ಏನು ಸಂಬಂಧ ಇದೆ? ಈ ಬಾವಿ ಒಳಗಡೆ ನಿಜವಾಗಿಯೂ ಏನಿದೆ? ಒಂದೇ ರಾತ್ರಿಯಲ್ಲಿ ಸುಮಾರು 2000 ಹಳ್ಳಿಯ ಜನರು ಸಂಪೂರ್ಣವಾಗಿ ಕಣ್ಮರೆಯಾಗಿದ್ದಾದ್ರೂ ಯಾಕೆ? ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ರಾಜಸ್ಥಾನ್ ರಾಜ್ಯದ ಒಂದು ಅಪರೂಪವಾದ ನಗರ ಅಂತ ಪ್ರಸಿದ್ಧಿಯಾಗಿರುವ ಜೈಸಲ್ಮೇರ್ ನಗರದ ಪಕ್ಕದಲ್ಲಿ ಒಂದು ಹಳ್ಳಿ ಬರುತ್ತೆ. ಈ ಹಳ್ಳಿಯ ಹೆಸರು ಕುಲಧಾರ ವಿಲೇಜ್. ಭಾರತ ದೇಶದ ಅತ್ಯಂತ ಪ್ರಸಿದ್ಧ ಅಬಾಂಡೆಡ್ ವಿಲೇಜ್ ಅಲ್ಲಿ ಕುಲಧಾರ ವಿಲೇಜ್ ಮೊದಲ ಸ್ಥಾನದಲ್ಲಿ ಬರುತ್ತೆ. ಸುಮಾರು 8 ಕಿಲೋಮೀಟರ್ ಸುತ್ತು ಅಳತೆ ಇರುವ ಈ ಒಂದು ಹಳ್ಳಿಯಲ್ಲಿ ಈಗ ಯಾರೂ ಇಲ್ಲ. ಸಾವಿರಾರು ಮನೆಗಳು ಹಾಗೆ ಇದೆ, ನೂರಾರು ದೇವಸ್ಥಾನಗಳು ಕೂಡ ಹಾಗೆ ಇದೆ. ಆದ್ರೆ ಈ ಒಂದು ಹಳ್ಳಿ ಸಂಪೂರ್ಣವಾಗಿ ಖಾಲಿ ಇದೆ. ನೀವೇನಾದ್ರೂ ರಾಜಸ್ಥಾನದ ಪ್ರವಾಸಕ್ಕೆ ಹೋದ್ರೆ ಈ ಹಳ್ಳಿಗೆ ಹೋಗೋದನ್ನ ಮರೆಯಬೇಡಿ. ಆಗಿನ ಸಮಯದಲ್ಲಿ ಹಳ್ಳಿಯ ನಿವಾಸಿಗಳು ಬಳಸುತ್ತಿದ್ದ ಎಲ್ಲಾ ರೀತಿಯ ವಸ್ತುಗಳು ಕೂಡ ಮನೆ ಒಳಗಡೆನೆ ಇದೆ, ಈಗಲೂ ಹಾಗೆ ಇದೆ, ಯಾರು ಕೂಡ ಅದನ್ನು ಮುಟ್ಟಿಲ್ಲ. ಈ ಒಂದು ನಿಗೂಢವಾದ ಬಾವಿ ಕೂಡ ಹಳ್ಳಿಯ ಮಧ್ಯಭಾಗದಲ್ಲಿ ಇದೆ. ಈ ಒಂದು ಬಾವಿಯ ಹೆಸರು ಹಳ್ಳಿಯ ಹೆಸರನ್ನೇ ನಾಮಕರಣ ಮಾಡಿದ್ದಾರೆ, ಕುಲ್ಧಾರ ವೆಲ್ ಅಂತ. ಪ್ರಪಂಚದಲ್ಲಿ ಯಾವುದೇ ರೀತಿಯ ಅಡ್ವಾನ್ಸ್ ಟೆಕ್ನಾಲಜಿ ಬರಲಿ, ಈ ಬಾವಿಯ ನಿಗೂಢತೆಯನ್ನು ಭೇದಿಸೋದಕ್ಕೆ ಯಾರಿಂದಲೂ ಸಾಧ್ಯನೇ ಆಗ್ತಾ ಇಲ್ಲ. ಇಲ್ಲಿಯ ಒಂದು ವಿಚಿತ್ರವಾದ ಸಂಗತಿ ಏನಪ್ಪಾ ಅಂತಂದ್ರೆ, ಬಾವಿಗೆ ಕಲ್ಲು ಎಸೆದ್ರೆ ಕೆಳಗೆ ಬಿದ್ದ ಶಬ್ದ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಈ ಬಾವಿಯ ಸುತ್ತಮುತ್ತ ಸಂಪೂರ್ಣವಾಗಿ ಮರುಭೂಮಿ ಪ್ರದೇಶ, ಎಷ್ಟೇ ಬೋರ್ವೆಲ್ ಹಾಕಿಸಿದ್ರೂ ನೀರ್ ಬರೋದಿಲ್ಲ. ಆದ್ರೆ ಬಾವಿ ಒಳಗಡೆ 24x7 ನೀರು ಕಾಣಿಸುತ್ತೆ. ಬಾವಿ ಒಳಗಡೆ ನೀರನ್ನು ಎಷ್ಟು ತೆಗಿತೀವಿ ಅಷ್ಟು ತುಂಬುತ್ತೆ. ನೀರು ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಯಾಕೆ ಖಾಲಿ ಆಗ್ತಾ ಇಲ್ಲ ಎಂಬುವ ಮಾಹಿತಿ ಯಾರಿಂದಲೂ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗಿಲ್ಲ. ಬಾವಿ ಒಳಗಡೆ ಸಾಕಷ್ಟು ಭಾಗಗಳಲ್ಲಿ ಕಲ್ಲುಗಳಿಂದ ಮುಚ್ಚಿ ಸೀಲ್ ಮಾಡಿರುವ ಒಂದು ದೃಶ್ಯಗಳು ಕಂಡು ಬರುತ್ತೆ. 1825ರ ಮುಂಚೆ ಈ ಹಳ್ಳಿಯಲ್ಲಿ ಬಾವಿ ಇರುವ ಯಾವುದೇ ರೀತಿಯ ಒಂದು ಪ್ರೂಫ್ ಇಲ್ಲ, ಉದಾಹರಣೆ ಇಲ್ಲ, ಯಾವುದೇ ರೀತಿಯ ಚಿತ್ರಣ ಕೂಡ ಇಲ್ಲ. ಹಳ್ಳಿಯ ನಿವಾಸಿಗಳು ಯಾವಾಗ ಮಾಯವಾಗ್ತಾರೆ, ಅದಾದ ನಂತರ ಬಾವಿ ಎಲ್ಲರಿಗೂ ಕಾಣೋದಕ್ಕೆ ಶುರು ಆಗುತ್ತೆ. ಈ ಒಂದು ಕುಲ್ಧಾರ ಹಳ್ಳಿಯಲ್ಲಿ ನೆಲೆಸಿದ್ದು ಸುಮಾರು 2000 ಪಾಲಿವಾರ್ ಬ್ರಾಹ್ಮಿಣ್ಸ್. 1825ನೇ ಇಸ್ವಿಯಲ್ಲಿ ಈ ಒಂದು ಹಳ್ಳಿ ಬಿಸಿನೆಸ್ ಹಬ್ ಆಗಿತ್ತು. ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಆಗಿನ ಸಮಯದಲ್ಲಿ ಈ ಒಂದು ಹಳ್ಳಿಯಲ್ಲಿ ನೆಲೆಸಿದ್ದ ಎಲ್ಲರೂ ಕೂಡ ಸಾಹುಕಾರರೇ. ಈ ಒಂದು ಹಳ್ಳಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರಿದ್ರು, ನೂರಾರು ಸಂಖ್ಯೆಯಲ್ಲಿ ವಜ್ರದ ವ್ಯಾಪಾರಿಗಳಿದ್ರು. ಆಗಿನ ಸಮಯದಲ್ಲಿ ಈ ಹಳ್ಳಿಯಿಂದ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಗಳಾಗ್ತಾ ಇತ್ತು. ಭಾರತ ದೇಶದ ಆಗರ್ಭ ಶ್ರೀಮಂತ ಹಳ್ಳಿ ಇದ್ದಕ್ಕಿದ್ದ ಹಾಗೆ ಒಂದೇ ರಾತ್ರಿಯಲ್ಲಿ ಕಣ್ಮರೆ ಆಗಿದ್ದಾದ್ರೂ ಯಾಕೆ ಅಂತ ಒಂದಿಷ್ಟು ಊಹಾಪೋಹಗಳು ಇದೆ. ಈ ಹಳ್ಳಿಯಲ್ಲಿ ಏನಾಯ್ತು ಅಂತ ಹೇಳೋದಕ್ಕೆ ಹಳ್ಳಿಯಲ್ಲಿ ಯಾರು ಕೂಡ ಉಳಿದಿಲ್ಲ. ಹಳ್ಳಿಯಲ್ಲಿ ಇದ್ದ 2000 ನಿವಾಸಿಗಳ ಸಂತತಿ ಅಂದು ಕೊನೆ ಆಗುತ್ತೆ. ಈ ಹಳ್ಳಿಯಲ್ಲಿ ನಡೆದಿರುವ ಒಂದಿಷ್ಟು ರಿಸರ್ಚ್ ಗಳ ಪ್ರಕಾರ ಈ ಹಳ್ಳಿಯಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ಆಗಿನ ಸಮಯದಲ್ಲಿ ಈ ಒಂದು ಪ್ರದೇಶವನ್ನು ಆಳುತ್ತಾ ಇದ್ದ ರಾಜ ಇದ್ದಕ್ಕಿದ್ದ ಹಾಗೆ ಟ್ಯಾಕ್ಸಸ್ ಅಂದರೆ ತೆರಿಗೆಯನ್ನು ಹೆಚ್ಚು ಮಾಡ್ತಾನೆ. ಎಷ್ಟರ ಮಟ್ಟಿಗೆ ತೆರಿಗೆ ಹೆಚ್ಚಿಗೆ ಆಗುತ್ತೆ ಅಂತಂದ್ರೆ ಒಬ್ಬೊಬ್ರು ರಕ್ತ ಹಿಂಡುವಷ್ಟು ತೆರಿಗೆ ಹೆಚ್ಚಿಗೆ ಆಗಿಬಿಡುತ್ತಂತೆ. ದುಡ್ದಿದ್ದು ಸಂಪೂರ್ಣವಾಗಿ 99% ರಾಜನಿಗೆ ಕೊಡಬೇಕು. ತೆರಿಗೆಯನ್ನು ಕಟ್ಟಿ ಕಟ್ಟಿ ಹಳ್ಳಿಯ ನಿವಾಸಿಗಳು ಸೋತು ಹೋಗ್ತಾರೆ. ನಂತರ ಹಳ್ಳಿಯ ನಿವಾಸಿಗಳೆಲ್ಲರೂ ದೇವರ ಮೊರೆ ಹೋಗಿ ಪೂಜೆ ಪುನಸ್ಕಾರ ಆರಂಭ ಮಾಡ್ತಾರಂತೆ.
ಪೂಜೆ ಪುನಸ್ಕಾರ ದೇವರ ಶಕ್ತಿಯಿಂದ ಹಳ್ಳಿಯ ಮಧ್ಯಭಾಗದಲ್ಲಿ ಬಾವಿ ಉದ್ಭವ ಆಗುತ್ತಂತೆ. ತೆರಿಗೆ ಕಟ್ಟಿ ಉಳಿದ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಎಲ್ಲವನ್ನು ಬಾವಿ ಒಳಗಡೆ ಇಟ್ಟು ನೇರವಾಗಿ ಬಾವಿಯ ಮುಖಾಂತರ ಸ್ವರ್ಗಕ್ಕೆ ಹೋದ್ರು ಅಂತ ಒಂದು ನಂಬಿಕೆ ಇದೆ. ಯಾಕಪ್ಪ ಅಂತಂದ್ರೆ ಬಾವಿಯ ಒಳಗಡೆ ಸಾಕಷ್ಟು ಚೇಂಬರ್ಸ್ ಗಳು ಇದೆ. ಅಷ್ಟೇ ಅಲ್ಲದೆ ಸಾಕಷ್ಟು ಸುರಂಗ ಮಾರ್ಗಗಳು ಕೂಡ ಇದೆ. ಈ ಸುರಂಗ ಮಾರ್ಗಗಳು ಸಂಪೂರ್ಣವಾಗಿ ಮುಚ್ಚಿದೆ, ಒಡೆದಿದೆ, ಯಾರು ಕೂಡ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲ, ನೀರು ಕೂಡ ತುಂಬಿಕೊಂಡಿದೆ. ಈ ಬಾವಿ ಒಳಗಡೆ ಇರುವ ಸುರಂಗ ಮಾರ್ಗಗಳಲ್ಲಿ ಆಮ್ಲಜನಕ ಕೂಡ ಇಲ್ಲ. ಬಾವಿ ಒಳಗಡೆ ಇರುವ ಸೀಲ್ ಆಗಿರುವ ಚೇಂಬರ್ಸ್ ಗಳಲ್ಲಿ ರಾಶಿ ರಾಶಿ ಬಂಗಾರ ವಜ್ರ ವೈಡೂರ್ಯ ಈಗಲೂ ಕೂಡ ಇದೆ ಅಂತ ನಂಬಲಾಗಿದೆ. ಗೆಳೆಯರೆ, ASI ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಈ ಒಂದು ಬಾವಿ ಒಳಗಡೆ ಇಳಿಯೋದನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಬಾವಿ ಒಳಗಡೆ ಇಳಿಯೋದಕ್ಕೆ ಪ್ರಯತ್ನ ಪಟ್ಟು ಏನಾದ್ರೂ ಬಾವಿ ಒಳಗಡೆ ಬಿದ್ರೆ ಅವರನ್ನು 101% ಮೇಲೆ ಕರ್ಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲ, ಬಾವಿ ಒಳಗಡೆ ಏನಾದ್ರೂ ಅಪಾಯಕಾರಿ ಅಂಶಗಳು ಇದೆನಾ ಅಂತಾನೂ ತಿಳಿದು ಬಂದಿಲ್ಲ. ಮತ್ತೊಂದು ವಿಚಿತ್ರವಾದ ಸಂಗತಿಗಳು ಏನಪ್ಪಾ ಅಂತಂದ್ರೆ ಸಾಕಷ್ಟು ಬಾರಿ ಬಾವಿ ಒಳಗಡೆಯಿಂದ ವಿಚಿತ್ರವಾದ ಶಬ್ದಗಳು ಬರುತ್ತೆ. ಯಾವ ರೀತಿ ಶಬ್ದ ಅಂದ್ರೆ ಯಾರ್ಯಾರೋ ಓಡಾಡಿದ ಹಾಗೆ, ಯಾರ್ಯಾರೋ ಮಾತನಾಡಿದ ಹಾಗೆ, ಯಾರ್ಯಾರೋ ಕಿರ್ಚಿದ ಹಾಗೆ, ಯಾರ್ಯಾರೋ ನಕ್ಕ ಹಾಗೆ ಶಬ್ದಗಳು ಕೇಳಿಸುತ್ತೆ. ಈ ಶಬ್ದಗಳು ಬೆಳಗ್ಗೆ ಬರುತ್ತೆ, ಮಧ್ಯಾಹ್ನ ಬರುತ್ತೆ, ಸಂಜೆ ಬರುತ್ತೆ, ಮಧ್ಯರಾತ್ರಿ ಕೂಡ ಬರುತ್ತೆ. ಸಾಕಷ್ಟು ಜನರ ಮಾತುಗಳು ಏನಪ್ಪಾ ಅಂತಂದ್ರೆ ಈ ಒಂದು ಬಾವಿ ನೇರವಾಗಿ ಕಾಶಿಗೆ ಕನೆಕ್ಟ್ ಆಗಿದೆ. ಕಾಶಿಯಲ್ಲಿ ಆಗುವ ಶಬ್ದಗಳು ಈ ಬಾವಿಯ ಮುಖಾಂತರ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ತಾರೆ. ಈ ಬಾವಿ ಒಳಗಡೆ ನಿಧಿ ಇದೆ, ಇದನ್ನು ಕದಿಯಲೇಬೇಕು ಅಂತ ಬಂದ ಸಾಕಷ್ಟು ಕದಿಮರು ಈ ಬಾವಿಯನ್ನು ನೋಡಿ ಹೆದರಿ ಓಡಿರುವ ಸಾಕಷ್ಟು ಉದಾಹರಣೆ ಕೂಡ ಇದೆ. ಈ ಬಾವಿಯ ಒಳಗಡೆ ಮತ್ತೊಂದು ಆಶ್ಚರ್ಯಪಡಿಸುವಂತಹ ಒಂದು ವಿಚಾರ ಇದೆ. ಅದೇನಪ್ಪಾ ಅಂತಂದ್ರೆ ಗೆಳೆಯರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜಸ್ಥಾನ್ ಭಾರತ ದೇಶ ಮತ್ತು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಮರುಭೂಮಿ ನಗರಗಳಲ್ಲಿ ರಾಜಸ್ಥಾನ್ ಕೂಡ ಬರುತ್ತೆ. ಮರುಭೂಮಿ ಪ್ರದೇಶ ಆಗಿರೋದ್ರಿಂದ ರಾಜಸ್ಥಾನ್ ಬೇಸಿಗೆಯಲ್ಲಿ 48 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಕುದಿಯುತ್ತಾ ಇರುತ್ತೆ. ಇಷ್ಟೊಂದು ಬಿಸಿಲಿಗೆ ರಾಜಸ್ಥಾನದ ನೆಲ ಒಳಗಡೆ ಇರುವ ನೈಸರ್ಗಿಕ ನೀರು ಕೂಡ ಬಿಸಿಯಾಗಿ ಬಿಟ್ಟಿರುತ್ತೆ. ಹೀಗಿರುವಾಗ ಬಾವಿ ಒಳಗಡೆ ಮಾತ್ರ ನೀರು ತಣ್ಣಗೆ ಚಿಲ್ಡ್ ಆಗಿರುತ್ತೆ. ಈಗ ರೆಫ್ರಿಜರೇಟರ್ ಒಳಗಡೆ ನೀರಿಟ್ರೆ ಯಾವ ರೀತಿ ತಣ್ಣಗೆ ಇರುತ್ತಲ್ವಾ, ಅಷ್ಟು ತಣ್ಣಗೆ ಬಾವಿ ಒಳಗಡೆ ಇರುತ್ತೆ. ಈ ಒಂದು ಬಾವಿ ಒಳಗಡೆ ಇರುವ ನೀರು ಅತಿ ದೊಡ್ಡ ಮಿರಾಕಲ್ ಅಂತಾನೆ ಹೇಳಲಾಗಿದೆ. ಹೊರಗಡೆ ನೋಡಿದ್ರೆ ಕುದಿಯುತ್ತಿರುವ ನೀರು ಸಿಗುತ್ತೆ, ಅದೇ ಬಾವಿ ಒಳಗಡೆ ಫುಲ್ ಚಿಲ್ಡ್ ನೀರು ಸಿಗುತ್ತೆ. ಊಹೆಗೂ ನಿಲುಕದ ಒಂದು ಚಮತ್ಕಾರ ಅಂತ ಹೇಳಿದರೂ ತಪ್ಪಾಗಲ್ಲ. 1890ರಲ್ಲಿ ಈ ಬಾವಿಯ ಬಗ್ಗೆ ಬ್ರಿಟಿಷರಿಗೆ ಗೊತ್ತಾಗುತ್ತೆ. ಈ ಬಾವಿಯ ಕೆಳಭಾಗದಲ್ಲಿ ಅಪಾರ ಪ್ರಮಾಣದ ವಜ್ರ ವೈಡೂರ್ಯ ಬಂಗಾರ ಬೆಳ್ಳಿ ಇದೆ ಎಂಬುವ ಊಹಾಪೋಹಗಳು ಬ್ರಿಟಿಷರ ಕಿವಿಗೆ ಬೀಳುತ್ತೆ. ಬಾವಿಯನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬ್ರಿಟಿಷ್ ರಾಜರು ಬರ್ತಾರೆ. ಬಾವಿ ಒಳಗಡೆ ಇಳಿದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಏನಾಯ್ತು ಅಂತ ಗೊತ್ತಿಲ್ಲ, ಸ್ವಲ್ಪ ಸಮಯದಲ್ಲೇ ಯೋಜನೆಯನ್ನು ಕೈ ಬಿಟ್ಬಿಡ್ತಾರೆ. ನಂತರ ದಾಖಲೆಗಳಲ್ಲಿ ಬ್ರಿಟಿಷರು ಒಂದಿಷ್ಟು ಮಾಹಿತಿಯನ್ನು ಬರೀತಾರೆ. ಈ ಬಾವಿ ತುಂಬಾ ಅಪಾಯಕಾರಿಯಾಗಿದೆ, ಈ ಬಾವಿ ಒಳಗಡೆ ಇಳಿದ್ರೆ ತಕ್ಷಣ ಲಾಭ ಇಲ್ಲ ಅಂತ ಬರೆದಿದ್ದಾರೆ. ಬ್ರಿಟಿಷರು ಉಲ್ಲೇಖಿಸಿರೋದು ತಕ್ಷಣ ಲಾಭ ಇಲ್ಲ ಅಂತ ಬರೆದಿಲ್ಲ, ತಕ್ಷಣ ಲಾಭ ಇಲ್ಲ ಅಂತ ಬರೆದಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಬಾವಿ ಒಳಗಡೆ ಇಳಿದ ಕೂಡಲೇ ತಕ್ಷಣ ಅಂದುಕೊಂಡಿದ್ದು ಖಂಡಿತವಾಗಿಯೂ ಸಿಗೋದಿಲ್ಲ ಅಂತ ಅರ್ಥ. ಬ್ರಿಟಿಷರ ಈ ಒಂದು ಬರಹ ಇಂದಿಗೂ ನಿಗೂಢವಾಗಿ ಉಳಿದಿದೆ. ಇದೇ ರೀತಿಯ ನಿಗೂಢವಾದ ಬಾವಿ ಕೇವಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ಸಿಕ್ಕಿದೆ. ಈಜಿಪ್ಟ್ ದೇಶದಲ್ಲಿ ಇರುವ ವೆಲ್ ಆಫ್ ಫ್ಯೂ ಕಿಂಗ್ಸ್ ಎಂಬುವ ಹೆಸರಿನ ಬಾವಿ. ಈ ಒಂದು ಬಾವಿ ಒಳಗಡೆ ಸರ್ವೆ ಮಾಡುವಾಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡಕ್ಕೆ ಸಾಕಷ್ಟು ರೀತಿಯ ಪುರಾತನವಾದ ವಜ್ರ ವೈಡೂರ್ಯಗಳು ಸಿಗುತ್ತೆ. ಮೆಕ್ಸಿಕೋ ದೇಶದಲ್ಲೂ ಕೂಡ ಇದೇ ರೀತಿಯ ಬಾವಿ ಕಂಡು ಬಂದಿದೆ. ಈ ಬಾವಿಯ ಹೆಸರು ಮಯಾನ್ ಸಿನೆಂಟೋ ವೆಲ್ಸ್. ಈ ಒಂದು ಬಾವಿ ಒಳಗಡೆ ಪುರಾತನವಾದ ಬಂಗಾರ, ಪುರಾತನವಾದ ಅಸ್ಥಿ ಪಂಜರಗಳು ಮತ್ತು ಪುರಾತನವಾದ ವೆಪನ್ಸ್ಗಳು ಕೂಡ ಸಿಕ್ಕಿದೆ. ಎಲ್ಲವೂ ಪುರಾತನದ್ದೇ, ಸುಮಾರು 1000ದಿಂದ 1500 ವರ್ಷಗಳ ಹಳೆಯದ್ದು. ಕೇವಲ ಇಷ್ಟೇ ಅಲ್ಲ, ಇನ್ನು ನಾನಾ ದೇಶಗಳಲ್ಲೂ ಕೂಡ ಇದೇ ರೀತಿಯ ಪುರಾತನ ಬಾವಿಗಳಲ್ಲಿ ಚಿನ್ನ ವಜ್ರ ವೈಡೂರ್ಯಗಳು ಕೂಡ ಸಿಕ್ಕಿದೆ. ರಾಜಸ್ಥಾನದ ಈ ಒಂದು ನಿಗೂಢ ಬಾವಿಗೆ ಸಾವಿರಾರು ಕಥೆಗಳಿವೆ, ಸಾವಿರಾರು ಊಹಾಪೋಹಗಳು ಇವೆ. ಆದರೆ ಒಂದು ಸತ್ಯ ಏನಪ್ಪಾ ಅಂತಂದ್ರೆ ಕೆಳಗೆ ಹೋಗಿ ನೋಡಿ ಬಂದವರು ಇವತ್ತಿನ ತನಕ ಮೇಲೆ ಯಾವತ್ತು ಎದ್ದು ಬಂದಿರುವ ಉದಾಹರಣೆನೇ ಸಿಗಲಿಲ್ಲ. ಈ ಕುಲಧಾರ ಬಾವಿ ಕೇವಲ ಪ್ರಶ್ನೆಯಾಗಿ ಉಳಿದಿದೆ, ಪ್ರಶ್ನೆಯಾಗೇ ಉಳಿಯುತ್ತೆ, ಉತ್ತರ ಮಾತ್ರ ಸಿಗೋದಿಲ್ಲ. ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಫೇಸ್ಬುಕ್ ಪೇಜ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು.